ಲೈವ್ ವಿಡಿಯೋನು ಜಾಸ್ತಿ ಮಾಡ್ತಾ ಇಲ್ಲ. ಒಂದು ಅರ್ಧ ಗಂಟೆ ಅಷ್ಟೇ ಅವಳು ಮಲಗಿದ ಮೇಲೆ ಸ್ವಲ್ಪ ಮಾಡಿ ಕೈ ಬಿಡ್ತಾಯಿದ್ದೀನಿ. ವಿಡಿಯೋನೂ ಹಾಕಿಲ್ಲ ಬಂದಮೇಲೆ, ಊರಿನಿಂದ ಬಂದಮೇಲೆ. ಹಾಗಾಗಿ ಇವಾಗ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ದಿನ ಏನಾಗುತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ನಮ್ಮ ಚಿನ್ನಿ ಮಲಗಿದಾಳೆ ಅಂತ ತೋರಿಸ್ತಾ ಇದ್ದೇನೆ ನಮ್ಮ ಕೌಶಿಕ. ನೋಡಿ ಮಧ್ಯಾಹ್ನದ ಮೇಲೆ ಎಲ್ಲ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆಯಿತು. ಆವಾಗ ಸ್ವಲ್ಪ ಬೇಗ ಅಡುಗೆ ಮಾಡಿ ಹೋಗಬೇಕು ಅಂತ. ಇಲ್ಲಿ ಬೆಂಗಳೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಜೋರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಅಕ್ಕಪಕ್ಕದವ್ರೆಲ್ಲರೂ ಕರಿತಾಯಿದ್ರು. ಹಾಗಾಗಿ ಬೇಗ ಮಾಡಿ ಆಮೇಲೆ ಆಗಲ್ಲ ಅಡುಗೆ ಮಾಡೋದು ಅಂತ ಹೇಳಿ ಸಾಂಬಾರು ಮತ್ತು ಹುಗ್ಗಿ ಅನ್ನ ಮಾಡಿ ಆಮೇಲೆ ಹೋದ್ರಾಯ್ತು ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಚಿನ್ನಿ ನೋಡಿದ್ರೆ ಕೈಯೇ ಬಿಡ್ತಾಯಿಲ್ಲ. ತಾನು ನೋಡ್ತಾಳಂತೆ ಅವಳು ನಾನು ಅಡುಗೆ ಮಾಡೋದು. ನಾನು ನೋಡ್ತೀನಿ ಅಂತ ಆಳ್ತಾ ಇದ್ಲು ಅವಳನ್ನು ಕರ್ಕೊಂಡು ಸ್ವಲ್ಪ ಅಡುಗೆ ಅದೆಲ್ಲ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಅಜ್ಜಿ ಕೈಯಲ್ಲಿ ಕೊಟ್ಟು ಆಮೇಲೆ ಕೆಲಸ ಮಾಡ್ಕೊತಾನೆ ಅವಳನ್ನು ನೋಡಿಕೊಂಡು ಕೆಲಸ ಎಲ್ಲ ಅಡುಗೆ ಮುಗಿಸ್ದೆ. ನಮ್ಮ ಯಜಮಾನ್ರು 7 ಗಂಟೆ ಆಗುತ್ತೆ ಬರೋದು. ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಕಾಪಿಲೆ ಅದೆಲ್ಲ ತೊಗೊಂಡು ಬನ್ನಿ ಖಾಲಿಯಾಗಿದೆ ಅಂತ ಹೇಳಿದೆ. ಆಯಿತು ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಅವ್ರು ಬರೋ ಅಷ್ಟೊತ್ತಿಗೆ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಚಿನ್ನಿ ಅವ್ರ ಹತ್ರ ಬಿಟ್ಟು ಹೋಗ್ಬೋದು ಅಂತ ಹೇಳಿ ಬೇಗ ಕೆಲಸ ಮಾಡಿಕೊಂಡು ಹೊರಟ್ರಾಯ್ತು ಅಂತ ರೆಡಿ ಆಗಬೇಕು ನಾನು ಅಂತ ಹೇಳಿ ಅಡುಗೆ ಅದೆಲ್ಲ ಮುಗಿಸ್ದೆ. ನಮ್ಮ ಕೌಶಿಕ್ನೂ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗಬೇಕು. ನಮ್ಮ ಚಿನ್ನಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವಳು ಸುಮ್ಮನೆ ಇರಲ್ಲ ಅಲ್ಲಿ. ಹಾಗಾಗಿ ಯಜಮಾನ್ರು ಅವಳನ್ನು ಕರ್ಕೊತೀನಿ ನೀನು ಹೋಗ್ಬಾ ಅಂತ ಹೇಳಿದರು. ಸರಿ ಆಯಿತು ಅಂತ ಅಡುಗೆ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೆ ನಾನು. ಆಮೇಲೆ ನಮ್ಮ ಅಜ್ಜಿನೂ ಕೂತ್ಕೊಂಡಿದ್ರು, ನಮ್ಮ ಕೌಶಿಕ್ನೂ ಆಟ ಆಡ್ತಾಯಿದ್ದ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ನಾವೇನು ಮಾಡೋದಿಲ್ಲ, ನಾವು ದೀಪಾವಳಿ ಜೋರು ಮಾಡ್ತೀವಲ್ಲ. ಇಲ್ಲಿ ಬೆಂಗಳೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬನೇ ಜೋರು ಮಾಡ್ತಾರೆ. ನಮ್ಮ ಮನೆ ಓನರು ತುಂಬಾ ಚೆನ್ನಾಗಿ ಮಾಡಿದರು. ಅಲ್ಲಿ ಹೋಗಿ ಅರಿಶಿನ ಕುಂಕುಮ ಅದು ಎಲ್ಲ ತೊಗೊಂಡು ಬಂದೆ ನಾನು. ನಮ್ಮ ಕೌಶಿಕನ್ನು ಕರ್ಕೊಂಡು ಹೋಗಿದ್ದೆ. ಮತ್ತು ಅವರು ಅರಿಶಿನ ಕುಂಕುಮಕ್ಕೆ ಅಡಿಕೆ ಎಲೆ ಅದು ಏನೇನೋ ಕೊಟ್ಟಿದ್ದರು. ಅವನ್ನೆಲ್ಲ ತೊಗೊಂಡು ಬಂದು ಮನೆಯಲ್ಲಿಟ್ಟು ನಾನು ಸೀರೆ ಅದೆಲ್ಲ ಡ್ರೆಸ್ ಚೇಂಜ್ ಮಾಡಿದೆ. ಆಮೇಲೆ ಮತ್ತೆ ಒಂದಿಬ್ಬರು ಬಂದು ಕರೆದ್ರು ನನ್ನ. ಆಮೇಲೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಯಾವ ಥರ ಕರೀತಾರೆ ಏನೋ ಅಂತ. ಇದಕ್ಕೆ ಮೊದಲೇ ಸರಿ ನಾವು ಮಾಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬ. ಮತ್ತು ನಮ್ಮ ಮನೆ ಅಕ್ಕಪಕ್ಕದವ್ರೆಲ್ಲರೂ ಕರೆದ್ರು. ಆಮೇಲೆ ಮತ್ತೆ ಸೀರೆ ಉಟ್ಕೊಂಡು ಮತ್ತೆ ಹೋಗಬೇಕಾಯ್ತು. ನಮ್ಮ ಯಜಮಾನ್ರು ಅಂದರು ಇಲ್ಲ ಇಲ್ಲಿ ಭಾಳ ಕರೀತಾರೆ, ಬೇಗ ಕಳಿಬೇಡ ಇರು ಅಂತ ಹೇಳಿದರು. ಆಮೇಲೆ ಮತ್ತೆ ರೆಡಿಯಾಗಿ ಮತ್ತೆ ಹೋಗಬೇಕಾಗುತ್ತೆ ನೋಡು ಅಂತಂದರು. ಹೌದಲ್ವಾ ಅಂತ ಹೇಳಿ ಆಮೇಲೆ ಡ್ರೆಸ್ ಮೇಲೆ ಬಿಟ್ಟು ಸೀರೆನೇ ಉಟ್ಕೊಂಡಿದ್ದೆ. ಆಮೇಲೆ ನೋಡಿ ಪೂಜೆ ಅದೆಲ್ಲ ಸಾಯಂಕಾಲ ದೀಪ ಅದೆಲ್ಲ ಹಚ್ಚಿದೆ, ಅಡುಗೆ ಮಾಡಿದೆ. ನೋಡಿ ಈ ಥರ ಮಾಡಿದ್ವಿ. ನಮ್ಮ ಅಜ್ಜಿನೂ ಕೂತ್ಕೊಂಡಿದ್ರು. ಆಮೇಲೆ ಬಾಗಿಲಿಗೂ ದೀಪ ಹಚ್ಚಿದೆ ನಾನು. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಶುಕ್ರವಾರ ಬೇರೆ, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರನೇ ಬಂದಿತ್ತಲ್ವ. ಹಾಗಾಗಿ ದೀಪ ಅದೆಲ್ಲ ಹಚ್ಚಿ ನೋಡಿ ನಾನು ರೆಡಿ ಆದೆ. ನಮ್ಮ ಕೌಶಿಕ್ನೂ ರೆಡಿಯಾಗಿ ಕೂತ್ಕೊಂಡಿದ್ದ. ನಮ್ಮ ಚಿನ್ನಿ ಮಲಗಿದ್ಲು. ಅವಳು ಮಲಗಿದಾಳೆ, ಹೋಗಿ ಬಂದುಬಿಡು ನಾನು ಬರ್ತೀನಿ, ಅಮ್ಮ ಇರ್ತಾರೆ ಮನೆಯಲ್ಲಿ ಅಂತ ಹೇಳಿದರು ನಮ್ಮ ಯಜಮಾನ್ರು. ಆಯ್ತು ರೀ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟೆ ನಾನು. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು. ನಾನು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್ ಅಂತ ಹೇಳಿ ಬಂದೆ. 12 ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡೆ, ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಅಕ್ಕಪಕ್ಕದವರು ಕರೆದ್ರು, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ತುಂಬಾ ಜನ ಇದ್ದರು. ಹಾಗಾಗಿ ಹಾಗೆ ಹೋಗಿ ನೋಡಿಕೊಂಡು ಅರಿಶಿನ ಕುಂಕುಮ ತೊಗೊಂಡು ಬಂದೆ ನಾನು. ನೋಡಿ ಹೆಂಗೆ ಪೂಜೆ ಮಾಡಿದ್ದಾರೆ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಹಾಗೆ ನಮ್ಮ ಯಜಮಾನ್ರು ಬಂದರು, ನಾನು ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ. ಆಮೇಲೆ ಕಾಪಿಲೆ ಅದೆಲ್ಲ ತೊಗೊಂಡು ಬಂದಿದ್ದು ನಮ್ಮಮ್ಮ ಅದೆಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ರು. ಅರಿಶಿನ ಕುಂಕುಮಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದರಲ್ಲಿ ಅರಿಶಿನ ಕುಂಕುಮ ಇಟ್ಟು ಕೊಟ್ಟಿದ್ದಾರೆ. ಆಮೇಲೆ ಇದೊಂದು ಬಟ್ಲು ಕೊಟ್ಟಿದ್ದಾರೆ. ಇದು ಏನು ಅಂತ ಕಮೆಂಟ್ ಮಾಡಿ. ಇದೊಂದು ಬಟ್ಲು ಕೊಟ್ಟಿದ್ದಾರೆ. ಅರಿಶಿನ ಕುಂಕುಮ ಜೊತೆಗೆ ಅಡಿಕೆ ಎಲೆ ಅದೆಲ್ಲ ಇಟ್ಟು ಇದನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಚಿನ್ನಿ ನೋಡಿ ಅವ್ರ ಅಪ್ಪನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಅವ್ರು ಬರೋವರೆಗೂ ಅವ್ರು ಬರೋ ಟೈಮ್ ಆತಂದರೆ ಕಿರಿಕಿರಿ ಮಾಡ್ತಾ ಇರ್ತಾಳೆ ಅವಳು. ನೋಡಿ ಅವ್ರ ಅಪ್ಪನ ಜೊತೆಗೆ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳು. ಅವಳಿಗೆ ಅವ್ರ ಅಪ್ಪ ಅಂದರೆ ತುಂಬಾ ಇಷ್ಟ. ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅವ್ರ ಜೊತೆಗೆ. ಅವ್ರು ಬರೋ ಸ್ವಲ್ಪ ಲೇಟ್ ಆದರೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು. ನೋಡಿ ನನಗೂ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ನಾನು ಸ್ವಲ್ಪ ಕೂತ್ಕೊಂಡೆ. ಆಮೇಲೆ ಬಜ್ಜಿ ಮಾಡು ಅಂತ ಹೇಳಿದೆ ನಮ್ಮ ಕೌಶಿಕ. ಮತ್ತು ಬಜ್ಜಿ ಮಾಡಿ ಅವರಿಗೆಲ್ಲ ಕೊಟ್ಟೆ. ಅವರು ಎಲ್ಲ ತಿಂದು ಆಮೇಲೆ ಊಟ ಮಾಡಿದ್ವಿ. ನೋಡಿ ನಮ್ಮ ಚಿನ್ನಿ ಇವಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಮೊದಲನೇ ಸಾರಿ ಅವಳು ಗಾಡಿಯಲ್ಲಿ ಕೂರಿದ್ದು. ಇದು ನಮ್ಮ ಕೌಶಿಕನ ಗಾಡಿ.
ಇದು ನಮ್ಮ ಕೌಶಿಕನ ಗಾಡಿ. ಅವನು ಬೇಗನೆ ಕಾಲು ಬಂದುಬಿಟ್ವು ಅವನಿಗೆ. ಇದೇನು ಜಾಸ್ತಿ ಹಾಳಾಗಿರಲಿಲ್ಲ, ಹಾಗೆ ಇತ್ತು, ಹೊಸದು ಹೇಗಿತ್ತು ಹಾಗೆ ಇತ್ತು. ನಮ್ಮ ಕೌಶಿಕ್ ಇದರಲ್ಲಿ 1 ತಿಂಗಳು ಅಷ್ಟೇ ನಡೆದಿದ್ದು ಕಾಲೇ ಬಂದುಬಿಟ್ಟು ಅವನಿಗೆ. ಅದಕ್ಕೆ ನಮ್ಮ ಚಿನ್ನಿನೂ ಟ್ರೈ ಮಾಡ್ತಾ ಇದ್ದಾಳೆ. ಇವಾಗ ಅವಳಿಗೆ 8 ತಿಂಗಳು ತುಂಬಕ್ಕೆ ಬಂತು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಇವಾಗ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ಹಾಗಾಗಿ ನಾನು ಹಾಕಿದೆ ಅವಳನ್ನು. ಅದರಲ್ಲಿ ಹಾಕಿದರೆ ನಾನು ಕೆಲಸ ಮಾಡೋಕ್ಕೆ ಬಿಡ್ತಾಳೆ, ಇಲ್ಲ ತಂದರೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ, ಹೆಂಗೆ ಆಡ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಮತ್ತು ಇವತ್ತು ರಕ್ಷಾಬಂಧನ ಇದೆ ಅಲ್ವಾ. ಇವತ್ತು ನಮ್ಮ ಚಿನ್ನಿನೂ ರಕ್ಷಾಬಂಧನ ಹಬ್ಬ ಮಾಡ್ತಾ ಇದ್ದಾಳೆ. ಮೊದಲನೇ ಸರಿ ಅವಳು ಮಾಡ್ತಾ ಇರೋದು. ಅದು ಇವತ್ತು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡಿ ಹೆಂಗೆ ಆಡ್ತಾ ಇದ್ದಾರೆ ಅಂತ. ನಮ್ಮ ಅಜ್ಜಿ ಊಟ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾಳೆ. ಅವಳನ್ನು ನೋಡಿ ನಗ್ತಾ ಇದ್ದಾಳೆ. ಅವಳು ಯಾವ ಥರ ನಗ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ನೋಡಿ ಯಾವ ಥರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದಾಳೆ ಅಂತ ನೋಡ್ತಾ ಇದ್ದಾಳೆ ನನ್ನ ಮಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.